ಅಣ್ಣ ಮತ್ಗಟ್ಟೆ ತವ ಹೋಗ್ಬಿಟ್ಟು ಬರ್ತೀವಿ. ಪಾಪ ಕೆಲವ್ರಿಗೆ ಗೊತ್ತಾಗಕ್ಕಿಲ್ಲ, ನಾವು ಹೋಗಿ ಹೇಳ್ಬಿಟ್ಟು ಬರ್ತೀವಿ. ಓ ಹ್ಞೂ ಕಣ್ರಲ್ಲ, ನಾವು ಬೆಳಿಗ್ಗೆ ಹೋದಾಗ ಅಷ್ಟು ಜನನೇ ಇರಲಿಲ್ಲ. ಪಾಪ ಮಾವ ಇನ್ನು ಬಂದವರು ಏನೋ ನೋಡ್ಕೊಂಬರೋಣ ನಡ್ರಿ. ಗೋಡಂಬಿ ಅಣ್ಣ ಗೋರ್ಕೆ ಅಣ್ಣ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ನಿಮ್ಮ ಅಣ್ಣನ ಹತ್ರ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ. ಓ ನಮ್ಮ ಅತ್ತಿಗೆ ಹೇಳಿದ್ದೆ ವೇದವಾಕ್ಯ. ನಡಿಲ ನಡಿ. ರೀ ಮಗ ಸೊಸೆ ಏನೋ ಮಾತಾಡ್ಕೊತಾರೆ, ಬನ್ನಿ ಒಳಗೆ. ಅದೇನು ಅಂತ ನಾವು ಕೇಳೋಣ ಇರೇ. ನಿಮ್ಗೆ ಸ್ವಲ್ಪನೂ ಗೊತ್ತಾಗಲ್ವಾ? ಅವ್ರಿಗೇನೋ ಮಾತಾಡ್ಕೊತಾರೆ, ಬನ್ನಿ ಒಳಗೆ. ಬನ್ನಿ ಅಂದರೆ ಬನ್ನಿ. ಏನೆತ್ತಾ ಇದೆ ಅಂತ ಹೇಳು ಅವರು. ರಪ್ಪ ಅಂತ ಮುತ್ಕೊಡೋದಕ್ಕಂತೂ ಅಲ್ಲ. ಯವ್ವ ನಂಗೆ ಬೇಡವ, ನಂಗೆ ಮೈಯೆಲ್ಲ ಜುಮ್ 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 ಅಂತದೆ. ಅಷ್ಟೇ ನೋಡು, ತಮಾಷೆ ಮಾಡುತ್ತೆ ತಮಾಷೆ. ಅಂದ್ರೆ ನಾನು ಮುದ್ದು ಕೊಟ್ರೆ ನಿನ್ನ ಮೈ ಜುಮ್ ಅನ್ನಲ್ಲ ಅಂತನಾ? ಯವ್ವ ಅಂತದವ, ಜುಮ್ಮ 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 ಅಂತದೆ. ಒಸಿ ವಿಸಿಯಾಗ ಬಾ. ಆಯ್ತು, ಸತ್ಯನ ಹೇಳಬೇಕು. ಏಯ್ ಏನು ಪಾರು ಹಿಂಗಂದ್ಬಿಟ್ಟೆ? ಟಿ ವಿನಾಗೆಲ್ಲ ನೋಡಿಲ್ವಾ ಸತ್ಯಂ ಶಿವಂ ಸುಂದರಂ ಅಂತ? ಸತ್ಯ ಆದ್ಮೇಲೆ ಬರೋ ಶಿವ ನಾನು. ಹೆಂಗಿದ್ರು ಹೊಸಿ ಸುಂದರವಾಗಿವ್ನಿ. ಸತ್ಯಂ ಶಿವಂ ಸುಂದರಂ ಅಂತಾರ ನಾನು, ಗೊತ್ತಾಯ್ತಾ? ಯಾರಿಗೆ ನೀನು ಓಟ್ ಹಾಕಿದ್ದೆ ಹೇಳು? ಇರೋದೊಂದು ಓಟು ನಂಗೆ ಹಾಕೊಂಡಿನಪ್ಪ. ಸುಳ್ಳು ಹೇಳ್ಬೇಡ, ಸತ್ಯ ಹೇಳು. ಯಾರಿಗೆ ಓಟ್ ಹಾಕಿದ್ದು? ಅವನಿಗೆ ಓಟ್ ಹಾಕಿವ್ನಿ ಪಾರು. ಎಷ್ಟು ಒಳ್ಳೆಯವ್ನ ಮಾವ ನೀನು. ಎದುರಾಳಿ ಗೆಲ್ಲಬೇಕು ಅಂತ ಓಟನ್ನು ಅವ್ರಿಗೆ ಹಾಕಿ ಬಂದಿದ್ಯಾ. ನೀನು ಒಳ್ಳೆತನನೇ ನಿನ್ನ ಕಾಯ್ತಿರೋದು ಅಷ್ಟೇ. ಪಾರು ಮಾವ ನನ್ನ ಎದುರಾಳಿ ಅಲ್ಲ ಪಾರು, ನನಗೆ ನೆಲೆ ಕೊಟ್ಟಿರೋದು ಯಾರು? ಏಯ್ ಅಂಗಡಿಗೆ ಹೋದ್ರೇನ್ರಲ್ಲ, ಅಲ್ಲ ಪಟಾಕಿ ಉಳ್ದೈತೆ ಅನ್ಕೊಂಡು ಅದನ್ನೇ ಹಚ್ಕೊಂಡು ನಿಂತೀರಲ್ಲನ. ನೋಡ್ರಲ್ಲ, ಎಲೆಕ್ಷನ್ ಇರಲಿ, ಮದುವೆ ಇರಲಿ, ಮುಂಜಿ ಇರಲಿ, ಅದು ಏನೇ ಇರಲಿ, ನಮ್ಮ ಅಂಗಡಿ ವ್ಯಾಪಾರ ಆಯ್ತಾನೆ ಇರಬೇಕು. ಅದೇ ಕಂಡ್ರಲ್ಲ ನಮಗೆ ಅನ್ನ ಹಾಕೋದು, ಅದೇ ನಮ್ಮ ಜೀವನ. ಅದನ್ನ ಮರಿಬಾರ್ದು. ಅವ್ನು ಯಾವನೋ ಅರ್ಸದ ಕುಳ್ಗೋಸ್ಕರ ವರ್ಷದ ಕುಳ್ನೆ ಕಳ್ಕೊಂಬಿಟ್ಟಂತೆ. ಹಂಗಾಗ್ಬಾರ್ದು ನಮ್ಮ ಜೀವನ, ಗೊತ್ತಾಯ್ತಾ? ಹಾಂ ಸರಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ. ಮಕ್ಕಳವ, ನನ್ನ ಇಚ್ಛೆನ ಪೂರ್ಣ ಮಾಡು ತಾಯಿ, ಪೂರ್ಣ ಮಾಡು. ಯಾಕೆ ಮಾವ ಗಾಬರಿ ಆಗಿದೆಯಾ? ಪಾರು ಅಲ್ಲಿ ನೋಡು ಪಾರು. ಜೋರ ಮಾತಾಡಬೇಡ, ಸುಮ್ಮನೆ ನೋಡು. ಅಯ್ಯೋ ಮಕ್ಕಳವ, ನೆಲದ ಮ್ಯಾಕೆ ಯಾರಾದರೂ ಅನ್ನ ಹಾಕತ್ತಾರ. ನೀನು ಸ್ವಲ್ಪ ಹೊತ್ತೇನೂ ಮಾತಾಡಬೇಡ, ಸುಮ್ಮನೆ ನೋಡು. ಅಯ್ಯೋ, ಇದನ್ನ ಯಾಕೆ ತರಕೋದ್ರಿ? ನಾನೇ ತರ್ತಿದ್ದೆ. ಅಯ್ಯ, ಮನೆ ಮಗನಿಗೋಸ್ಕರ ನೀನು ಈಟೊಂದು ಮಾಡಬೇಕು ಅಂದರೆ ನನ್ನ ಮನೆ ಯಜಮಾನಿಗೋಸ್ಕರ ನಾನು ಈಟ್ ಮಾಡಬಾರ್ದ ಶಾರು? ನಾನು ಏನ್ರಿ ಮಾಡ್ತಾ ಇದ್ದೀನಿ? ಇದೆಲ್ಲ ಏನು ಮಾ? ಅದು ಅಲ್ಲದೆ ನಾನು ಮಾಡ್ತಿರೋದು ಯಾರಿಗೋಸ್ಕರ? ನನ್ನ ಮಗನಿಗೋಸ್ಕರ ತಾನೆ. ಮೆಲ್ಲಕ್ಕೆ ಮಾತಾಡಿ, ಯಾರಾದರೂ ಕೇಳಿಸ್ಕೊಂಡ್ರೆ? ಕೇಳಿಸ್ಕೊಂತಾರೆ. ಸೊಸೆ ಮನೆ ಬಂದ ತಕ್ಷಣ ಮೂಗು ಮುರ್ಕೊಂಡು ಕಾಲು ಕೇರ್ಕೊಂಡು ಜಗಳ ಆಡಿ ಅವ್ರು ಇವರಿಗೆಲ್ಲ ಅಯ್ಯಯ್ಯೋ ನನ್ನ ಸೊಸೆ ಹಂಗೆ ಹಿಂಗೆ, ಅಯ್ಯಯ್ಯೋ ನನ್ನ ಮಗ ಮದುವೆ ಆದಮೇಲೆ ಫುಲ್ಲು ಬದಲಾಗ್ಬಿಟ್ಟವನೆ ಅಂತ ಕೆಲವು ಹೆಂಗಸರು ಮಧ್ಯೆ ಶಾರು, ನೀನು ನಿನ್ನ ಸೊಸೆನ ನಿನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸ್ತೀಯ. ನಿನ್ನ ಮಗ ಅಂದರೆ ಪ್ರಾಣನೇ ಬಿಟ್ಬಿಡ್ತೀಯ. ಅದು ಅಲ್ಲದೆ ಈಗ
ಮಗ ಎಲೆಕ್ಷನ್ ವಿನ್ ಆಗ್ಲಿ ಅಂತ ಈ ವ್ರತ ಬೇರೆ ಮಾಡ್ತಿದ್ಯಾ? ನಿನ್ ಬಗ್ಗೆ ಮಾತಾಡೋದೆ ಪುಣ್ಯದ ಕೆಲಸ ಶಾರು, ಪುಣ್ಯದ ಕೆಲಸ. ರೀ ಹಂಗೆಲ್ಲ ಏನೂ ಇಲ್ಲ, ಸುಮ್ಮನೆ ರೀ. ನೀವೀಗ ಮಾತಾಡೋದನ್ನ ನನ್ನ ಮಗ ಏನಾದರೂ ಕೇಳಿಸ್ಕೊಂಡ್ರೆ, ಇವಮ್ಮ ಯಾಕೆ ನನಗೋಸ್ಕರ ಇದನ್ನೆಲ್ಲ ಮಾಡೋದು, ಇವಳದೆಲ್ಲ ಬರೀ ನಾಟಕ ಅಂತ ಬೈತಾನೆ. ಮೇಲಾಗಿ ಅವನು ಈ ನಡುವೆ ಸಿಡಿ ಸಿಡಿ ಮಾಡೋದಾಗ್ಲಿ ಬೈಯೋದಾಗ್ಲಿ ಕಡಿಮೆ ಮಾಡೋನೆ. ಯಾವಾಗಾದ್ರೂ ಒಂದ್ಸತಿ ವಾರೆ ಕಣ್ಣಲ್ಲಿ ನನ್ನ ನೋಡ್ತಾನೆ. ನೀವು ಹಿಂಗೆ ಜೋರಾಗಿ ಮಾತಾಡಿದ್ರೆ ಅದಕ್ಕೂ ಕಲ್ಲು ಬೀಳುತ್ತೆ, ಸುಮ್ಮನೆ ಇರಿ. ಅಮ್ಮ, ನಿನ್ನ ಸ್ವಂತ ಅಮ್ಮ. ರೀ, ಇಷ್ಟೊತ್ತಿಗೆಲ್ಲ ಓಟ್ ಹಾಕಿರ್ತಾರಲ್ಲ, ಏನಾದರೂ ಆಗಲಿ ನನ್ನ ಮಗ ಗೆಲ್ಲಬೇಕು, ಅದೊಂದೇ ನನ್ನ ಆಸೆ. ಮಕ್ಕಳವ, ಅದೊಂದು ನಡೆಸ್ಕೊಡವ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋ ನಾವು ಬ್ರಹ್ಮ ಆಗ್ಬೋದು, ಆದರೆ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬ್ರಹ್ಮನ್ಗಿಂತ ಅಮ್ಮ ಎತ್ತರದಲ್ಲಿದ್ದಾಳೆ ಮಾವ, ತುಂಬ ಎತ್ತರದಲ್ಲಿದ್ದಾಳೆ. ನನ್ನ ಮಗ ಗೆಲ್ತಾನಲ್ಲ, ಗೆದ್ದೇ ಗೆಲ್ತಾನೆ. ಗೆಲ್ಲಲೇಬೇಕು.